ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಶ್ರೀರಾಮ ಅವತಾರ ಮುಗಿಸಿದ ಸ್ಥಳ ಗುಪ್ತರ್ ಘಾಟ್. ರಾಮ ನದಿಯಲ್ಲಿ ಮುಳುಗಿದ್ದಾನೆಂಬ ಪುರಾಣ ಇದೆ. ಅಲ್ಲಿ ಭವ್ಯವಾದ ದೇಗುಲವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ನೀವು ನೋಡ್ತಾ ಇರುವಂತಹ ದೇಗುಲ ಅದೇ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗುಪ್ತಾರ್ ಘಾಟ್ನಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ. ಶ್ರೀರಾಮಚಂದ್ರರು ಕೊನೆಯದಾಗಿ ತಮ್ಮ ಕೊನೆಯ ಕ್ಷಣವನ್ನ ಕಳೆದಿರ್ತಕ್ಕಂತಹ ಸ್ಥಳ ಸರಯೂ ನದಿಯ ತಟ. ಆ ಸರಯೂ ನದಿಯ ತಟದಿಂದನೇ ಕೊನೆಯದಾಗಿ ಏನಂದ್ರೆ ಅವರು ತಮ್ಮ ಪ್ರಾಣವನ್ನ ಬಿಟ್ರು ಅನ್ನುವಂತಹ ಇತಿಹಾಸ ಇದೆ ಪುರಾಣಗಳಲ್ಲೂ ಸಹ. ದೂರದ ದಕ್ಷಿಣಾಭಿಮುಖದಲ್ಲಿರುವಂತಹ ಒಂದು ಪ್ರದೇಶ ಅದು ಗುಪ್ತಾರ್ ಘಾಟ್. ಮೊದಲು ಇದನ್ನ ಗಾಯ್ ಘಾಟ್ ಅಂತಾನೂ ಕರೀತದೆ. ಅಂದ್ರೆ ಆಕಳು ಇರುವಂತಹ ಸ್ಥಳ. ಆಕಳು ಈ ಒಂದು ಸರಯೂ ನದಿಯನ್ನ ಈ ಭಾಗದಿಂದ ಏನಂದ್ರೆ ಎಡದಂಡೆಯಿಂದ ಬಲದಂಡೆಗೆ ಹೋಗಿರತಕ್ಕಂತಹ ಕಾರಣಕ್ಕಾಗಿ ಇದನ್ನ ಗಾಯ್ ಘಾಟ್ ಅಂತ ಕರಿತಿದ್ರು. ಆದ್ರೆ ಯಾವಾಗ ಶ್ರೀರಾಮಚಂದ್ರ ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ತಮ್ಮ ಕೊನೆಯ ಉಸಿರನ್ನ ಎಳೆದು ಕೊನೆಗೆ ಯಾರಿಗೂ ಸಹಿತ ಕಾಣದೆ ಏನಂದ್ರೆ ಹೋಗುವಂತದ್ದಿದೆಯಲ್ಲ, ವಿಷ್ಣುವಿನ ಅವತಾರವನ್ನ ಪಡ್ಕೊಳ್ತಾರಲ್ಲ, ಹಾಗಾಗಿ ಈ ಸ್ಥಳವನ್ನ ಗುಪ್ತಾರ್ ಘಾಟ್ ಅಂದ್ರೆ ಗೌಪ್ಯವಾಗಿ ಹೋಗಿರ್ತಕ್ಕಂತಹ ಸ್ಥಳ ಅಂತಾನು ಸಹಿತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಶ್ರೀರಾಮಚಂದ್ರನ ಏನಂದ್ರೆ ಅದ್ಭುತವಾದಂತಹ ದೇವಾಲಯವೂ ಸಹಿತ ಇದೆ. ಈ ದೇವಸ್ಥಾನದ ಒಳಗಡೆಗೆ ಏನಂದ್ರೆ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತೆ ಸೀತೆಯ ವಿಗ್ರಹಗಳಿದಾವೆ. ಇದರ ಪ್ರಮುಖ ವಿಚಾರ ಏನು ಅಂತಂದ್ರೆ ಇಡೀ ಅಯೋಧ್ಯೆಯಲ್ಲಿ ನೀವು ಎಲ್ಲೇ ಹೋದ್ರೂ ಸಹಿತ ನಿಮ್ಗೆ ಶ್ರೀರಾಮಚಂದ್ರನು ಏನಂದ್ರೆ ಬಿಲ್ಲು ಬಾಣವನ್ನ ಹಿಡ್ಕೊಂಡಿರ್ತಕ್ಕಂತಂದ್ರೆ ಎರಡೂ ಹಿಡ್ಕೊಂಡಿರುವಂತಹ ಅಂದ್ರೆ ಎಲ್ಲ ಕಡೆನೂ ಸಹಿತ ಕೆತ್ತನೆಗಳ ಮೂರ್ತಿಗಳು ಸಿಗ್ತಾ ಇರ್ತವೆ. ಆದ್ರೆ ಇದೇ ಒಂದೇ ಒಂದು ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅಂದ್ರೆ ಬಿಲ್ಲು ಬಾಣ ಇರೋದಿಲ್ಲ, ಮತ್ತೆ ಅದ್ರ ಜೊತೆಗೆ ಪಾದರಕ್ಷೆಗಳು ಸಹಿತ ಇಲ್ಲದೆ ಇರುವಂತಹ ದೇವಸ್ಥಾನ. ಇಲ್ಲಿ ಆ ಒಂದು ಮೂರ್ತಿಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಕಾರಣ ಏನು ಅಂತಂದ್ರೆ ಯಾವಾಗ ಶ್ರೀರಾಮಚಂದ್ರ ತನ್ನ ಕೊನೆಯ ದಿನಗಳನ್ನ ಅಂದ್ರೆ ಕೊನೆಯ ಕ್ಷಣವನ್ನ ಕಳಿಬೇಕು ಅಂತ ಅಂದ್ಕೊಂಡಾಗ ನೇರವಾಗಿ ಅಯೋಧ್ಯೆಯಿಂದ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾರೆ. ಬರಿಗಾಲಲ್ಲಿ ನಡ್ಕೊಂಡು ಬಂದು ಇದೇ ಒಂದು ಸರಯೂ ನದಿಯ ತಟದಲ್ಲಿ ಅವರು ತಮ್ಮ ಪ್ರಾಣವನ್ನ ಬಿಡ್ತಾರೆ. ನನ್ನ ಎಡಭಾಗದಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಏನಂದ್ರೆ ದೊಡ್ಡದಾದಂತಹ ಸರಯೂ ನದಿ ಇದೆ. ಸರಯೂ ನದಿಯ ತಟ ಇದೆ. ಈ ಸರಯೂ ನದಿಯ ತಟದಲ್ಲಿ ಇವು ಏನಂದ್ರೆ ಶ್ರೀರಾಮಚಂದ್ರರು ತಮ್ಮ ಪ್ರಾಣವನ್ನ ಬಿಟ್ರು ಗೌಪ್ಯತೆಯಿಂದ ಅಂದ್ರೆ ಗುಪ್ತರಾದ್ರು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಘಾಟಿಗೆ ಗುಪ್ತಾರ್ ಘಾಟ್ ಅನ್ನುವಂತಹ ಹೆಸರನ್ನ ಸಹಿತ ಕೊಡಲಾಗಿದೆ. ಮತ್ತೆ ಅದರ ಜೊತೆಗೆ ಯಾವಾಗ ಶ್ರೀರಾಮಚಂದ್ರ ಕಾಡಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಅಂದ್ರೆ 14 ವರ್ಷಗಳ ವನವಾಸಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಆ ಸಂದರ್ಭದಲ್ಲಿ ಅಯೋಧ್ಯೆಯ ಇಡೀ ಜನರು ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತೆ ಸೀತೆಯ ಮಾತೆಗೆ ಈ ಒಂದು ಸ್ಥಳದಿಂದನೇ ಅವರಿಗೆ ಬೀಳ್ಕೊಟ್ರು ಅನ್ನುವಂತಹ ಕಾರಣವೂ ಸಹಿತ ಇದೆ. ಹಾಗಾಗಿ ಈ ಸ್ಥಳವನ್ನ ಗುಪ್ತಾರ್ ಘಾಟ್ ಅಂತಾನೂ ಸಹಿತ ಕರೀತಾರೆ. ಅದರ ಜೊತೆಗೆ ಒಂದೊಂದು ನೀವು ಅಯೋಧ್ಯೆಯಲ್ಲಿರುವಂತಹ ಒಂದೊಂದು ಸ್ಥಳ, ಒಂದೊಂದು ಘಟನೆ, ಒಂದೊಂದು ಸ್ಥಳವನ್ನ ನೋಡಿದ್ರು ಸಹಿತ ಅಲ್ಲಿ ಇತಿಹಾಸ ಇರುತ್ತೆ, ಪುರಾಣ ಇರುತ್ತೆ. ಅದರ ಜೊತೆಗೆ ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ಸ್ಥಳವೂ ಸಹಿತ ಆಗಿರುತ್ತೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಇಲ್ಲಿರುವಂತಹ ಅರ್ಚಕರಿದ್ದಾರೆ. स्वामी नमस्कार। ये गुप्तार घाट का महत्व क्या है, इसका इतिहास क्या है पुराण में? पुराण में इसका महत्व ये है कि भगवान श्री रामचंद्र जी अयोध्या से पैदल चलकर यहीं पर आए थे। ये वो स्थान है हमारा, और भगवान के साथ में पूरी प्रजा अयोध्या वासी और भरत जी, शत्रुघ्न जी, हनुमान जी और पूरी प्रजा सहित भगवान यहाँ पर आए थे। मगर भगवान हमारे कुआर के महीने में आए थे, पितृलोक में, जो हम लोग अपने पितरों को श्राद्ध करते हैं, पिंडा पानी करते हैं, उस महीने में भगवान यहाँ पर आए थे। आने के बाद जो है माता जी का, सरजू जी का आह्वान करते हैं। आह्वान करने के बाद ये दक्षिण है, दक्षिण से यहाँ पे उत्तर को सरजू जी बहती हैं, उत्तर वाहिनी बोली जाती हैं। यहाँ से 3-4 किलोमीटर में खाली दक्षिण से उत्तर, यही जल आगे जा करके कट गई हैं। अयोध्या में इसको पूरा पश्चिम जानी जाती है, पूरा पश्चिम वहाँ बहती है। यहाँ दक्षिण से उत्तरहिनी है। इसके विषय में तुलसीदास ने कहा है रामचरितमानस में, कल्पकोट काशी बसे और मथुरा बसे हजार, एक लिमिट सरजू बसे तुलय न तुलसी दास। तो यहाँ का एक सरजू नहाने से 11,000 सरजू का फल मिलता है, और कई जन्म का हमारा पाप धुल जाता है यहाँ सरजू स्नान करने से। बाकी तो अयोध्या हमारा ही है, वहाँ पे भगवान जन्म लिए हैं, खेले कूदे हैं, राजपाट किए हैं, तो वहाँ पे तो भगवान ने राज किया। अंतिम समय भगवान अयोध्या छोड़ करके यहीं से भगवान विष्णु लोक को वैकुंठ धाम को गए थे। इसीलिए यहाँ दक्षिण से उत्तर को सरजू जी बहती हैं। इसका नाम है गौ प्रकार घाट, मगर लोग इसको गुप्तार घाट के नाम से जानते हैं। मगर जब भगवान यहाँ से गए तब इसका नाम पड़ा है गुप्त हरि घाट। ब्रह्मा जी कहते हैं कि हे अयोध्या वासियों, राम राम करते जाइए और सरजू में प्रवेश करते जाइए। तो सब देवता के रूप में आते गए, भगवान के पीछे पीछे जाने लगे। तो हनुमान जी को अयोध्या का राजा घोषित कर दिए और कलयुग का भार हनुमान जी के ऊपर लाद दिए। तो अयोध्या में सबसे ऊंचे पे हनुमान गढ़ी है, तो हनुमान जी गए वहाँ बैठ गए, और भगवान यहाँ से विष्णु लोक को वैकुंठ धाम को चले गए। आप हर जगह धनुष बाण पाएंगे हाथ में, मगर यहाँ पे भगवान के हाथ में नहीं है, क्योंकि अपना अस्त्र शस्त्र सब अयोध्या में भगवान त्याग के आए थे। हाँ, यहाँ का ये है।
ಇದು ಇಲ್ಲಿರುವಂತಹ ಶಾಸ್ತ್ರಿಗಳು ಹೇಳುವಂತದ್ದು. ಅದೇನಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಸ್ಫೂರ್ತಿಯಾಗಿ ಅಂದ್ರೆ ಈ ಒಂದು ಸ್ಥಳದಲ್ಲಿ ನೀವು ಸರಯೂ ನದಿಯನ್ನು ಎಲ್ಲೇ ನೋಡಿದ್ರು ಸಹಿತ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಹರಿಯುತ್ತೆ. ಆದ್ರೆ ಈ ಸ್ಥಳ ಮಾತ್ರ ನೀವು ದಕ್ಷಿಣಾಭಿಮುಖದಿಂದ ಉತ್ತರಾಭಿಮುಖವಾಗಿ ಏನಂದ್ರೆ ಒಟ್ಟು 4 ಕಿಲೋಮೀಟರ್ಗಳ ಒಂದು ನದಿ ಹರಿಯುತ್ತೆ. ಇದು ಇನ್ನೊಂದು ವಿಶೇಷ ಆಗಿರುವಂತಹ ಕಾರಣಕ್ಕಾಗಿ ಈ ಸ್ಥಳವನ್ನ ಬಹಳಷ್ಟು ಪವಿತ್ರವಾದಂತಹ ಸ್ಥಳ ಅಂತಾನೂ ಸಹಿತ ಕರೀತಾರೆ. ಕಾರಣ ಏನು ಅಂದ್ರೆ ಈ ಒಂದು ಸ್ಥಳದಲ್ಲಿ ಶ್ರೀರಾಮಚಂದ್ರ ಕೊನೆಯದಾಗಿ ಇಲ್ಲಿಂದನೇ ವೈಕುಂಠಕ್ಕೆ ಹೋದ್ರು ಅನ್ನುವಂತಹ ಪುರಾಣದಲ್ಲಿ ಪ್ರಕಟಣೆ ಆಗಿರುವಂತಹ ಕಾರಣಕ್ಕಾಗಿ ಇದನ್ನ ವಿಶೇಷವಾದಂತಹ ಸ್ಥಳ ಅಂತಾನೂ ಸಹಿತ ಜನರು ಇಲ್ಲಿ ಭಾವಿಸ್ತಾರೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.